ಪ್ರೀತಿ ವೀಕ್ಷಕರೇ, ನಮಸ್ಕಾರ. ನಾನಿವತ್ತು ಮತ್ತೆ ಒಂದು ನ್ಯೂಸ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ, ಅದರ ಮಾಸ್ಟರ್ ಮೈಂಡ್ ಯಾರು ಅನ್ನೋದು. ಎಸ್ ವೀಕ್ಷಕರೇ, ನಾವ್ ಏನ್ ಕೇಳ್ತಾ ಇದೀವಿ ಅಂದ್ರೆ, ಬಿಜೆಪಿ ಹಾಗೂ ಜೆಡಿಎಸ್ ಊಹೆನೇ ಮಾಡಿರ್ಲಿಲ್ಲ ನಮ್ಮ ಎಂ.ಎಲ್.ಎಗಳು ಕಾಂಗ್ರೆಸ್ನ ಪರವಾಗಿ ವೋಟ್ ಮಾಡ್ತಾರೆ ಅಂತ. ಆದರೆ ಇದೇ ವಿಷಯ ಮೊದಲೇ ಒಬ್ಬ ಮಾಸ್ಟರ್ ಮೈಂಡ್ಗೆ ವಿಷಯ ಗೊತ್ತಿತ್ತು, ಆದರೂ ಅವರು ಸುಮ್ಮನಿದ್ದರು. ಯಾಕಪ್ಪ ಅಂತ ಹೇಳಿದ್ರೆ ಋಣ ಸಂದಾಯ. ಎಸ್, ಅವರು ಕಾಂಗ್ರೆಸ್ಸಿನ ಡಿ.ಕೆ. ಶಿವಕುಮಾರ್ ಅವರಿಗೆ ಋಣ ಸಂದಾಯ ಮಾಡಬೇಕಾಗಿತ್ತು. ಅದಕ್ಕೆ ಋಣ ಸಂದಾಯ ಏನಪ್ಪಾ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಕುಮಾರಸ್ವಾಮಿ ಹಾಗೂ ಕೇಂದ್ರದ ನಾಯಕರು ಮತ್ತು ದೇವೇಗೌಡರು ಅವರು 3 ಜನ ಸೇರಿ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನ ಹೊಂದಾಣಿಕೆ ಮಾಡ್ಕೋತಾರೆ. ಯಾವುದಕ್ಕೆ? ಲೋಕಸಭಾ ಕ್ಷೇತ್ರಕ್ಕೆ ಹೊಂದಾಣಿಕೆ. ಬಿಜೆಪಿ ಮತ್ತು ಜೆಡಿಎಸ್ ಜಯಬೇರಿ ಸಾಧಿಸುತ್ತೆ. ಏಕೆಂದರೆ ಕಾಂಗ್ರೆಸ್ಸಿನ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ ಪ್ರಾಬಲ್ಯವಾಗಿ ಬೆರೀತಿದ್ರು. ಅಪ್ಪಿತಪ್ಪಿ ಬಿಜೆಪಿ ಒಂದೇ ಎಲೆಕ್ಷನ್ಗೆ ಹೋಗಿದ್ರೆ ಗೆಲ್ಲುವುದು ತುಂಬಾ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಏನ್ ಮಾಡ್ತಾರೆ, ಕೇಂದ್ರ ನಾಯಕರು ಜೆಡಿಎಸ್ ಜೊತೆ ವಿಲೀನ ಮಾಡಿಕೊಂಡು ಅದ್ರ ಸಕ್ಸಸ್ ಸಹ ಕಾಣ್ತಾರೆ. ಅದಾದ ಮೇಲೆ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗಿರೋದು ಕೇಂದ್ರದಲ್ಲಿ. ಆದರೆ ಇಲ್ಲಿನ ನಾಯಕರಿಗೆ ಅದು ಇಷ್ಟ ಇಲ್ಲ. ಹೌದು ವೀಕ್ಷಕರೇ, ಇಲ್ಲಿನ ನಾಯಕರು ಅಂದ್ರೆ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರಿಗೆ. ಎಸ್, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ವಿಜೇಂದ್ರ ಅವರು ತಾನು ಬೆಳೆಯಲು ಬೇರೆ ಯಾರನ್ನ ಬೇಕಾದ್ರೂ ತುಳಿತಾರೆ ಅನ್ನೋದಕ್ಕೆ ತುಂಬಾ ಉದಾಹರಣೆಗಳಿದೆ. ಜಿ.ಎಂ. ಸಿದ್ದೇಶ್ವರ್ ಅವರ ಪತ್ನಿ MP ಎಲೆಕ್ಷನ್ಗೆ ನಿಲ್ತಾರೆ. ಆದರೆ ವಿಜೇಂದ್ರ ಅವರು ಸಾಮನೂರು ಕುಟುಂಬದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತನ್ನ ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸ್ತಾರೆ. ಅದಕ್ಕೆ ರೆಬೆಲ್ ಆದ ಸಿದ್ದೇಶ್ವರ್ ಅವರು ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ರೆಬೆಲ್ ಆಗ್ತಾರೆ. ಚಿಕ್ಕಮಗಳೂರಿನಲ್ಲಿ C.T. ರವಿ ಅವರು ಯಡಿಯೂರಪ್ಪನವರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಿಕ್ಕಮಗಳೂರಿನ C.T. ರವಿ ಅವರ ತನ್ನ ಬಲಗೈ ಬಂಟ ತಮ್ಮಯ್ಯನವರನ್ನು ಎತ್ತಿ ಕಟ್ಟಿ ಕಾಂಗ್ರೆಸ್ ಇಂದ ನಿಲ್ಲಿಸಿ ಡಿ.ಕೆ. ಶಿವಕುಮಾರ್ ಮತ್ತೆ ವಿಜೇಂದ್ರ ಪ್ಲಾನ್ ಮಾಡಿ C.T. ರವಿ ಅವರನ್ನ ಸೋಲಿಸ್ತಾರೆ. ಇನ್ನು ಅಣ್ಣ ಸಾಹೇಬ್ ಜೊಲ್ಲೆ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡಿಕೊಂಡು ಅವ್ರನ್ನೂ ಸಹ ವಿಜೇಂದ್ರ ಅವರು ಸೋಲಿಸ್ತಾರೆ. ಇನ್ನ ಬೀದರ್ಗೆ ಹೋಗೋಣ, ಭಗವತ್ತಕ್ಕೂ ಅಂದ್ರೆ ಅಲ್ಲಿ ತನ್ನ ಶಾಸಕರನ್ನೇ ಸೋಲಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ವಿಜೇಂದ್ರ ಅವರ ಎದುರಾಗಿ ಮಾತನಾಡುವ ಯಾವ ಕಾರ್ಯಕರ್ತನಾಗಲಿ ಶಾಸಕನಾಗಲಿ ಯಾರನ್ನೂ ಸಹ ವಿಜೇಂದ್ರ ಬಿಟ್ಟಿಲ್ಲ. ಉದಾಹರಣೆಗೆ ಪ್ರತಾಪ್ ಸಿಂಹ ಮೈಸೂರು MP, ಆದರೆ ಅವರಿಗೆ ಟಿಕೆಟ್ ತಪ್ಪಿಸ್ತಾರೆ. ಅದಾದ್ಮೇಲೆ ಯತ್ನಾಳ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ತಾರೆ. ಹೀಗೆ ವಿಜೇಂದ್ರನ ವಿರುದ್ಧ ಯಾರು ನಿಲ್ತಾರೋ ಎಲ್ಲಾರನ್ನೂ ಸಹ ವಿಜೇಂದ್ರ ದೂರ ಇಡುತ್ತಾ ಬರ್ತಾರೆ. ಆದರೆ ಯತ್ನಾಳ್ ಮಾತ್ರ ಇವತ್ತಿಗೂ ಯಡಿಯೂರಪ್ಪ ಫ್ಯಾಮಿಲಿನ ಬಗ್ಗೆ ಟಾಂಗ್ ಕೊಡ್ತಾನೆ ಬರ್ತಾ ಇದ್ದಾರೆ. ಪ್ರತಿಯೊಂದು ವಿಷಯನೂ ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಇದನ್ನ ಸೀರಿಯಸ್ ಆಗಿ ಯತ್ನಾಳ್ ಹೇಳುವ ವಿಷಯವನ್ನು ಸೀರಿಯಸ್ ಆಗಿ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಯಾಕಪ್ಪ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ, ವಿಜೇಂದ್ರ ಅವರು ದಿಸ್ ಈಸ್ ಮಾಸ್ಟರ್ ಮೈಂಡ್. ತನ್ನ ಎದುರಾಳಿಗಳನ್ನ ಯಾರನ್ನೂ ಸಹ ಅವ್ರು ಬಿಡಲ್ಲ. ಯಾಕೆಂದ್ರೆ ರಾಜ್ಯ ಬಿಜೆಪಿಯ ಮಾಸ್ ಲೀಡರ್ ಅಂದ್ರೆ ಅದು ಯಡಿಯೂರಪ್ಪನವರಾಗಿದ್ರು. ಯಡಿಯೂರಪ್ಪನವ್ರು ಹೋದ ಮೇಲೆ ಯಾರು ಮಾಸ್ ಲೀಡರ್ ಬಿಜೆಪಿಲಿ? ಯಾರು ಇಲ್ಲ. ಆದರೆ ಯಡಿಯೂರಪ್ಪನವರ ಪ್ಲಾನ್, ಮಗನ ತಂತ್ರ ಎರಡು ಫಲಿಸುತ್ತಾ ತನ್ನ ಎದುರಾಳಿಗಳನ್ನ ಇಲ್ಲದೆ ವಿಜೇಂದ್ರ ಅವರು ಮಾಸ್ ಲೀಡರ್ ಆಗೋಕೆ ಹೊರಟಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆ ಆಗಿರುವುದು ಇಲ್ಲಿನ ನಾಯಕರಾದಂತ ಯಡಿಯೂರಪ್ಪರಿಗಾಗಲಿ ವಿಜೇಂದ್ರಗಾಗಲಿ ವಿಜೇಂದ್ರದ ಬಳಗಕ್ಕಾಗಲಿ, ಅಂದ್ರೆ ವಿಜೇಂದ್ರ ಚೇಲಗಳಿಗಾಗಲಿ ಇಲ್ಲ ವಿಜೇಂದ್ರ ಜೊತೆಲಿರುವಂತ ಇವ್ರಿಗಾಗಲಿ ಯಾವುದು ಇಷ್ಟ ಇಲ್ಲ. ಯಾಕೆ ಅಂದ್ರೆ ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಸಿಎಂ ಅಂತ ಕೂಗ್ತಾ ಇದ್ದಾರೆ. ಇಲ್ಲಿ ಬಿಜೆಪಿಲಿ ವಿಜೇಂದ್ರ ಅವರು ನಾನು M.L.A ಆಗ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ಏನಾರ ಹೊಂದಾಣಿಕೆಯಲ್ಲಿ ಎಲೆಕ್ಷನ್ಗೆ ಓದಿ ಗೆದ್ದರೆ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ಮನ್ನಣೆ ಕೊಡುವುದು ಜಾಸ್ತಿ. ಅದಕ್ಕೆ ಇಲ್ಲಿನ ವಿಜೇಂದ್ರ ಅವರು ಒಂದು ಪ್ಲಾನ್ ಮಾಡ್ತಾರೆ. ಅದು ಏನಪ್ಪಾ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಒಪ್ಪಂದ ಮಾಡ್ಕೋತಾರೆ. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಋಣ ಸಂದಾಯ ಮಾಡ್ಬೇಕಾಗುತ್ತೆ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಅವರು. 23ರ ವಿಧಾನಸಭಾ ಚುನಾವಣೆಯಲ್ಲಿ ವಿಜೇಂದ್ರ ಅವರು ಹೋಗಿ ಡಿ.ಕೆ. ಶಿವಕುಮಾರ್ನ ಕೇಳ್ಕೋತಾರೆ, ನನ್ನ ಕ್ಷೇತ್ರದಲ್ಲಿ ನಿಮ್ಮ ಕಾಂಗ್ರೆಸ್ ಯಾರ ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ನನ್ನ ಗೆಲುವಿಗೆ ನೀವು ಸಹಕಾರ ಕೊಡಿ ಅಂತ. ವಿಜೇಂದ್ರ ಅಂಡ್ ಡಿ.ಕೆ. ಶಿವಕುಮಾರ್ ಇಬ್ಬರು ಪಾರ್ಟ್ನರ್.
ಅದು ನಾವ್ ಹೇಳ್ತಾ ಇರೋದಿಲ್ಲ, ವಿಜೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ ಒಂದು ವಾಹಿನಿಯಲ್ಲಿ, ನಾನು ಅವರು ಒಂದು ಬಿಸ್ನೆಸ್ ಪಾರ್ಟ್ನರ್ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅಷ್ಟು ಒಂದು ಅಲ್ಲಿನ ಡಮ್ಮಿ ಕ್ಯಾಂಡಿಡೇಟ್ ಆಗ್ತಾರೆ, ವಿಜೇಂದ್ರ ಅವರು ಆರಾಮಾಗಿ ಗೆಲ್ತಾರೆ. ಅದರ ಋಣ ಸಂದಾಯ ಮಾಡಬೇಕಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬರುವುದೇ ಮೊದಲ ವಿಧಾನ ಪರಿಷತ್ತಿನ ಎಲೆಕ್ಷನ್. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ತಾರೆ, ತನ್ನ ಪಟ್ಟ ಶಿಷ್ಯ ವಿನಯ್ ಕಾರ್ತಿಕ್ ನ ಕರ್ಕೊಂಡ್ಬಂದು 5ನೇ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ. ಯಾಕೆಂದ್ರೆ ಅವ್ರಿಗೂ ಗೊತ್ತು ನಮ್ಗೆ 5ನೇ ಅಭ್ಯರ್ಥಿ ಗೆಲ್ಲುವುದು ತುಂಬಾ ಕಷ್ಟ ಅಂತ. ಆಗ ವಿಜೇಂದ್ರ ಅವರಿಗೆ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ, ನಿಮ್ಮ ಕಡೆಯಿಂದ ನನಗೆ ಕ್ರಾಸ್ ವೋಟಿಂಗ್ ಆಗ್ಬೇಕು ಅಂತ. ಆಗ ವಿಜೇಂದ್ರ ಅವರು ಯೋಚನೆ ಮಾಡಿದಾಗ ತನ್ನ ಋಣ ಸಂದಾಯ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಪ್ಪಿಕೊಳ್ತಾರೆ. ಆಗ ವಿಜೇಂದ್ರ ಮತ್ತೆ ಅವರ ಬಳಗ ಒಂದು ಯೋಚನೆ ಮಾಡುತ್ತೆ, ನಾವು ಕ್ರಾಸ್ ವೋಟಿಂಗ್ ಮಾಡೋಣ. ಯಾಕೆಂದ್ರೆ ಈ ವೋಟ್ ಮಾಡುವುದು ಯಾರಿಗೂ ಗೊತ್ತಾಗುದಿಲ್ಲ, ಕ್ರಾಸ್ ವೋಟಿಂಗ್ ಮಾಡೋಣ. ಅಷ್ಟು ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಧರ್ಮಸ್ಥಳದ ಆಣೆ ಪ್ರಮಾಣ ಎತ್ತೋಣ, ಆವಾಗ ಹೈಕಮಾಂಡ್ ನಮ್ಮ ನಂಬುತ್ತೆ ಅನ್ನೋದು ಒಂದು ಯೋಚನೆ ಮಾಡಿ ವಿಜೇಂದ್ರ ತನ್ನ ಬಳಗದಲ್ಲಿ ಇರೋವರಿಗೆ ಕ್ರಾಸ್ ವೋಟಿಂಗ್ ಮಾಡಲು ಸೂಚನೆ ಕೊಡ್ತಾರೆ ಅಂತ ಬಿಜೆಪಿಯ ಮೂಲಗಳು ಹೇಳ್ತಾ ಇದೆ. ವಿಜೇಂದ್ರ ಬಳಗದವರು ವಿಜೇಂದ್ರನ ಮಾತು ಕೇಳಿ ಕಾಂಗ್ರೆಸ್ಸಿನ ವಿನಯ್ ಕಾರ್ತಿಕ್ಗೆ ಕ್ರಾಸ್ ವೋಟಿಂಗ್ ಮಾಡ್ತಾರೆ. ಇದನ್ನ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿ ತಗೊಂಡಾಗ ವಿಜೇಂದ್ರಗೆ ಎಲ್ಲಿ ನನ್ನ ಬುಡಕ್ಕೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ವಿಜೇಂದ್ರ ಅವ್ರು ಏನ್ ಮಾಡ್ತಾರೆ, ಧರ್ಮಸ್ಥಳದ ಆಣೆ ಪ್ರಮಾಣದಕ್ಕೆ ಎತ್ತುತ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಧರ್ಮಸ್ಥಳದ ಆಣೆ ಪ್ರಮಾಣ ಎತ್ತಿದರೆ ಯಾವ MLAಗಳು ಒಪ್ಪಲ್ಲ, ಹಾಗೆ ನಮ್ಮ ಹೈಕಮಾಂಡ್ ಸಹ ಇದನ್ನ ಒಪ್ಪಲ್ಲ. ಆದರೆ ಕುಮಾರಸ್ವಾಮಿ ಅವರು ಬುದ್ಧಿವಂತಿಕೆಯ ರಿಪೋರ್ಟ್ ಕಾರ್ಡ್ ಅನ್ನ ಅಮಿತ್ ಶಾ ಅವರಿಗೆ ಕೊಡ್ತಾರೆ. ಸ್ವಾಮಿ ಅವರು ಬಿಜೆಪಿಯಲ್ಲಿ ಏನೇನ್ ನಡೆದಿದೆ ಎಲ್ಲಾ ವಿವರವನ್ನು ಅಮಿತ್ ಶಾ ಅವರಿಗೆ ತಿಳಿಸ್ತಾರೆ. ಆಗ ಕೇಂದ್ರದ ನಾಯಕರು ಅಮಿತ್ ಶಾ ಅವರು ಮತ್ತೆ ಅಧ್ಯಕ್ಷರು ವಿಜೇಂದ್ರ ಮತ್ತು ಅಶೋಕಿಗೆ ಕಾಲ್ ಮಾಡ್ತಾರೆ, ನೀವು ಕೂಡಲೇ ದೆಹಲಿಗೆ ಬನ್ನಿ ಅಂತ. ಇಬ್ಬರು ಸಹ ದೆಹಲಿಗೆ ಹೋಗ್ತಾರೆ, ಮಾತುಕತೆಗಳು ಆಗುತ್ತೆ. ಇದರ ಮಾಸ್ಟರ್ ಮೈಂಡ್ ಯಾರು ಅಲ್ಲ, ಬಿಜೆಪಿಯ ವಿಜೇಂದ್ರ ಅವರು. ಯಾಕೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸ್ವಂತವಾಗಿ ಗೆಲ್ಲಬೇಕು, ನಾನು CM ಆಗಬೇಕು ಅನ್ನುವ ಆಸೆ ವಿಜೇಂದ್ರ ಅವರಿಗಿದೆ. ಆದರೆ ಹೈಕಮಾಂಡ್ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಇಬ್ಬರು ಜೊತೆಯಲ್ಲಿ ಹೋಗ್ಲಿ ಅಂತ ಆಸೆ ಪಡ್ತಾ ಇದೆ. ಇಲ್ಲಿ ವಿಜೇಂದ್ರ ಅವರು ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನಿಸ್ತು, ಇದರಲ್ಲಿ ನಿಜವಾದ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.